ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಆ ಜಗದ್ಗುರುವಾದಂತಹ ಗೀತಾಚಾರ್ಯ ಶ್ರೀ ಕೃಷ್ಣನನ್ನ ಸ್ಮರಿಸುತ್ತಾ, ಆತ್ಮೀಯ ಹಿಂದೂ ಬಾಂಧವರೇ, ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಅಂತ ಹೇಳಿದ್ರೆ 1947ಕ್ಕಿಂತ ಹಿಂದೆ 1925ನೇ ಸುಮಾರಿನಲ್ಲಿ ನಮ್ಮ ಈ ದೇಶದ ಅನೇಕ ಆಗು ಹೋಗುಗಳ ಮಧ್ಯೆ ಆದಂತಹ ಒಂದು ಅತ್ಯಂತ ಮಹತ್ತರವಾದಂಥ ಬೆಳವಣಿಗೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆ. 1925ರಿಂದ 2025ರವರೆಗೆ ಸುಮಾರು 100 ವರ್ಷಗಳ ಕಾಲದಲ್ಲಿ ಈ ದೇಶದ ರಾಷ್ಟ್ರ ಸೇವೆ ಇರಬಹುದು, ಗೋಸೇವೆ ಇರಬಹುದು, ದೇಶ ಸೇವೆ ಇರಬಹುದು, ಅನೇಕ ರೀತಿಯ ತುಂಬಾ ಮಜಲುಗಳಲ್ಲಿ ಅಂತ ಹೇಳಿದ್ರೆ ಭೂಕಂಪ, ನದಿ ಪ್ರವಾಹ, ಬರಗಾಲ, ದೇಶಕ್ಕೆ ಬಂದಂತ ಯುದ್ಧಗಳು, ಈ ರೀತಿಯ ಅನೇಕ ಸಂದರ್ಭಗಳಲ್ಲಿ ನಮ್ಮ ದೇಶದ ಎಲ್ಲಾ ಸಂಕಷ್ಟಗಳಿಗೆ ಬೆನ್ನೆಲುಬಾಗಿ ನಿಂತು ಆ ಸಮಸ್ಯೆಗಳಿಗೆ ಶೀಘ್ರವಾಗಿ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಇಲ್ಲದೆ ಶೀಘ್ರವಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಬಂದಂತ ಒಂದು ಏಕಮಾತ್ರ ಸಂಸ್ಥೆ, ಈ ಪ್ರಪಂಚದ ಅತಿ ದೊಡ್ಡ ಸಂಸ್ಥೆ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಿದ್ರೆ RSS. ನಮ್ಮ ಈ 100ನೇ ವರ್ಷದ ಜನ್ಮ ಶತಾಬ್ದಿಯ ಸಂದರ್ಭದಲ್ಲಿ ಎಲ್ಲ ಭಾರತ ದೇಶದ ಎಲ್ಲ ಮೂಲೆ ಮೂಲೆಗಳಲ್ಲಿ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮಗಳು ಬಹಳ ಘನವಾಗಿ ನಡೀತಾ ಇದ್ದಾವೆ. ಅಂತೆಯೇ ಹೊಸಕೋಟೆ ತಾಲೂಕಿನ ಅಣಗೊಂಡಳ್ಳಿ ಹೋಬಳಿಯ ಮಟ್ಟದಲ್ಲಿ ಕೂಡ ಇದೇ 14ನೇ ತಾರೀಕು ಶನಿವಾರ ಸಮಾಜೋತ್ಸವ ಕಾರ್ಯಕ್ರಮ, ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಮ್ಮ ಅಣಗೊಂಡಳ್ಳಿ ಹೋಬಳಿಯ ನಾರಾಯಣಕೆರೆ ಗ್ರಾಮದಲ್ಲಿ ನಡೀತಾ ಇದೆ. ಬಂಧು ಬಾಂಧವರೇ, ಈ ಕಾರ್ಯಕ್ರಮ ಸುಮಾರು 2 ಗಂಟೆ 30 ನಿಮಿಷಕ್ಕೆ ಪ್ರಾರಂಭವಾಗಿ 6 ಗಂಟೆ 30 ನಿಮಿಷ ಅಥವಾ 7 ಗಂಟೆವರೆಗೂ ಕೂಡ ಮುಂದುವರಿಯಲಿದೆ. ಈ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತಹ ಎಲ್ಲ ಕಲಾ ತಂಡಗಳಿರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಬಹುದು, ಗೋಪೂಜೆ, ಈ ತರದ ಮುಂತಾದ ಸೇವೆಗಳಿರ್ತವೆ. ಅದರೊಟ್ಟಿಗೆ ನಮ್ಮ ಸಮಾಜದಿಂದ ಬಂತಹ ಅನೇಕ ಹಿರಿಯರು ತಮ್ಮನ್ನ ಕುರಿತು ಮಾತಾಡಲಿದ್ದಾರೆ. ಹಾಗೆಯೇ ಈ ಒಂದು ನಮ್ಮ ಸಮಾಜವನ್ನ ಹೇಗೆ ಒಂದುಗೂಡಿಸಬೇಕು, ಹಿಂದೂ ಸಮಾಜವನ್ನ ಹೇಗೆ ಒಂದುಗೂಡಿಸಬೇಕು, ನಾವೆಲ್ಲ ಒಂದಾಗಿರ್ಬೇಕು, ನಮಗೆ ರಾಷ್ಟ್ರೀಯತೆಗಾಗ್ಲಿ ಭಾರತ ದೇಶದ ಅನೇಕ ಸಮಸ್ಯೆಗಳಿಗೆ ನಾವು ಪರಿಹಾರನ ಕಂಡುಕೊಳ್ಬೇಕಾಗಿದ್ರೆ ಸನಾತನ ಬಾಂಧವರು, ಹಿಂದೂ ಬಾಂಧವರು ಒಂದಾಗಿರ್ಬೇಕು ಅನ್ನುವ ನೆಲೆನಿಟ್ಟಿನಲ್ಲಿ ಈ ಸಮಾಜೋತ್ಸವ ಕಾರ್ಯಕ್ರಮಗಳು ದೇಶದ ಮೂಲೆ ಮೂಲೆಯಲ್ಲಿ ನಡೀತಾ ಇದ್ದಾವೆ. ಅಂತೆಯೇ ನಮ್ಮ ಅಣಗೊಂಡಳ್ಳಿ ಹೋಬಳಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಅಣಗೊಂಡಳ್ಳಿ ಹೋಬಳಿಯ ಎಲ್ಲ ಸಮಸ್ತ ಹಿಂದೂ ಬಾಂಧವರು, ಬಂಧು ಭಗಿನಿಯರು, ನಾರಿಯರು, ವಿದ್ಯಾರ್ಥಿನಿಯರು, ಯುವಕ ಮಿತ್ರರು ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್.